ಕಾರ್ಯಕರ್ತನನ್ನ ಎನ್ಐಎ ವಿಚಾರಣೆ ನಡೆಸಿದೆ. ಈ ಬಗ್ಗೆ ಶಿವಮೊಗ್ಗದಲ್ಲಿ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ಬಿಜೆಪಿ ಕಾರ್ಯಕರ್ತನನ್ನ ನಿನ್ನೆ ಎನ್ಐಎ ಕರೆದುಕೊಂಡು ಹೋಗಿತ್ತು. ಬಿಜೆಪಿ ಕಾರ್ಯಕರ್ತ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಅಂತ ಪ್ರಚಾರ ಕೂಡ ಆಗ್ತಾ ಇದೆ. ಯಾವ ಬಿಜೆಪಿ ಕಾರ್ಯಕರ್ತನೂ ರಾಷ್ಟ್ರ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗೋದಿಲ್ಲ. ಅಪಾರ್ಥ ಕಲ್ಪಿಸುವ ಪ್ರಚಾರ ಮಾಡಬೇಡಿ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬೆಂಗಳೂರಿನ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ನಿನ್ನೆ ದಿನ ತೀರ್ಥಹಳ್ಳಿಯಿಂದ ಸಾಯಿ ಪ್ರಸಾದ್ ಅನ್ನುವಂಥ ಬಿಜೆಪಿ ಕಾರ್ಯಕರ್ತನನ್ನು ಎನ್ಐಎ ಕರ್ಕೊಂಡು ಹೋಗಿತ್ತು ವಿಚಾರಣೆಗಾಗಿ. ಅದರ ಬಗ್ಗೆ ಸಾಕಷ್ಟು ಪ್ರಚಾರ ಆಗ್ತಾಯಿತ್ತು. ಒಬ್ಬ ಬಿಜೆಪಿ ಕಾರ್ಯಕರ್ತ ಎನ್ಐಎ ಇದರಲ್ಲಿ ಆ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಸೇರಿದ್ದಾನೆ ಅನ್ನೋ ರೀತಿಯಲ್ಲಿ ಪ್ರಚಾರ ಆಗ್ತಾಯಿತ್ತು. ಆದರೆ ಈಗಾಗಲೇ ಎನ್ಐಎನವರು ಅವನ್ನ ಕರ್ಕೊಂಡೋಗಿ ಅವನ ವಿಚಾರಣೆ ಮಾಡಿಸಿ ಕಳಿಸ್ಕೊಟ್ಟಿದ್ದಾರೆ. ಒಬ್ಬ ಮತಿನ್ ಅನ್ನುವಂಥ ಕ್ರಿಮಿ ಅವನ ಮೊಬೈಲ್ ಅಂಗಡಿಯಲ್ಲಿ ಸಿಮ್ ಖರೀದಿ ಮಾಡಿದಾಗ ಕೊಟ್ಟಂಥ ವಿಳಾಸವನ್ನು ಉಪಯೋಗಿಸಿ ಒಂದು ಫೇಸ್ಬುಕ್ ಫೇಕ್ ಐಡಿಯನ್ನು ಕ್ರಿಯೇಟ್ ಮಾಡ್ಕೊಂಡು ಮಾಡಿದ್ದ. ಅದರಲ್ಲಿ ಮಂಗಳೂರು ತಾಲೂಕಿನ ಕಿಲೆಂಚಾರು ಹಾಗೂ ಕಾಫಿನಾಡು ಗ್ರಾಮಸ್ಥರು ಲೋಕಸಭಾ ಚುನಾವಣೆಯನ್ನ ಬಹಿಷ್ಕರಿಸಲು ಮುಂದಾಗಿದ್ದಾರೆ. ಈ ಬಗ್ಗೆ ಕಿಲೆಂಚಾರಿನ ಅರಮನೆ ಬಳಿ ಬ್ಯಾನರ್ ಅನ್ನ ಅಳವಡಿಸಿದ್ದಾರೆ. ಕಿಲೆಂಚಾರು ಅರಮನೆಯಿಂದ ಕಾಫಿ ಕಾಡಿನವರೆಗೆ ಅರಮನೆ ಬಂಡಿ ರಸ್ತೆಯಲ್ಲಿ ಡಾಂಬರು ಕಿತ್ತು ಹೋಗಿದೆ. ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದ್ರೂ ಕೂಡ ಸ್ಪಂದಿಸ್ತಾ ಇಲ್ಲ. ಹೀಗಾಗಿ ಗ್ರಾಮಸ್ಥರು ಚುನಾವಣಾ ಬಹಿಷ್ಕಾರದ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಬಾಗಲಕೋಟೆ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾನ ಜಾಗೃತಿ ಕಾರ್ಯ ನಡೆಯಿತು. ಅಕ್ಷರಮಾಲೆ ಮಾದರಿಯಲ್ಲಿ ಫಲಕವನ್ನ ಹಿಡಿದು ನರೇಗಾ ಕಾರ್ಮಿಕರು ಜಾಗೃತಿಯನ್ನ ಮೂಡಿಸಿದ್ರು. ಇದರ ಜೊತೆಗೆ ಕೂಲಿ ಕಾರ್ಮಿಕರಿಗೆ ಮತದಾನ ಜಾಗೃತಿಯ ಪ್ರತಿಜ್ಞಾವಿಧಿ ಬೋಧನೆಯನ್ನ ಕೂಡ ಮಾಡಲಾಯಿತು. ಬಾಗಲಕೋಟೆ ಜಿಲ್ಲಾಧಿಕಾರಿ ಕೆಎಂ ಜಾನಕಿ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಶಶಿಧರ್ ಕುರೇರ್ ಮತದಾನ ಜಾಗೃತಿಯ ನೇತೃತ್ವವನ್ನ ವಹಿಸಿದ್ರು. ಲೋಕಸಭೆ ಚುನಾವಣೆ ಹಿನ್ನೆಲೆ ಧಾರವಾಡದಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಪ್ರಚಾರವನ್ನ ನಡೆಸಿದ್ರು. ಧಾರವಾಡ ತಾಲೂಕಿನ ನಿಗದಿ ಗ್ರಾಮದಲ್ಲಿ ಬಿಜೆಪಿ ಪ್ರಚಾರ ಸಭೆ ನಡೆಯಿತು. ಇನ್ನು ಈ ಸಭೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತಯಾಚನೆಯನ್ನ ಮಾಡಿದ್ರು. ಜೋಶಿಗೆ ಮಾಜಿ ಎಂಎಲ್ಸಿ ನಾಗರಾಜ್ ಚಬ್ಬಿ ಸೇರಿದಂತೆ ಹಲವು ನಾಯಕರು ಸಾಥನ್ನ ನೀಡಿದ್ರು. ಧಾರವಾಡದ ಕಲಘಟಗಿಯಲ್ಲಿ ನಡೆದ ಬಿಜೆಪಿ ಪ್ರಚಾರ ಸಭೆಯಲ್ಲಿ ಸಂತೋಷ್ ಲಾಡ್ ವಿರುದ್ಧ ಪ್ರಹ್ಲಾದ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಂತೋಷ್ ಲಾಡ್ ದಿನ ಬೆಳಗಾದ್ರೆ ಮೋದಿ ವಿರುದ್ಧ ಬೈಯುತ್ತಾರೆ, ಪ್ರತಿದಿನ ಬೈದ್ರೆ ಮಾತ್ರ ಮಂತ್ರಿ ಸ್ಥಾನದಲ್ಲಿರುವೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರಂತೆ. ಸಂತೋಷ್ ಲಾಡ್ ನಿಮ್ಮ ಮಕ್ಕಳು ರಾಹುಲ್ ಗಾಂಧಿ ತರಹ ಆಗ್ಬೇಕಾ ಅಥವಾ ನರೇಂದ್ರ ಮೋದಿ ತರಹ ಆಗ್ಬೇಕಾ? ಪ್ರಮಾಣ ಮಾಡಿ ಹೇಳಿ ಅಂತ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ನಾನು ನಿಮಗೆ ಕೇಳಲಿಕ್ಕೆ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ನಮ್ಮ ಲಾಡವರು ಜಿಗಜಿಗದ ಬೈತಾರೆ ನನಗೆ. ನಾರೇ ಒಂದು ದಿವಸ ಬೈದನೇನಪ್ಪ ಒಂದು ದಿವಸ ಅವ್ರಿಗೆ ದಿನ ಮುಂಜಾನೆ ಎತ್ಕೊಂಡು ನನಗೆ ಬೈತಾರೆ. ಮೋದಿಯವ್ರಿಗೆ ಬೈಯೋದು, ಪ್ರಹ್ಲಾದ್ ಜೋಶಿಗೆ ಬೈದು, ಮೋದಿಯವ್ರಿಗೆ ಬೈದು, ಪ್ರಹ್ಲಾದ್ ಜೋಶಿಗೆ ಬೈದು. ಸಿದ್ದರಾಮಣ್ಣ ಹೇಳಿಬಿಟ್ರಂತವ್ರಿಗೆ, ದಿವಸ ಬೈದಿ ಮಂತ್ರಿ ಇಡ್ತೇನೆ ಇಲ್ಲ ಅಂದ್ರೆ ನೋಡಂತಾರಂತ. ಎಲ್ಲಿ ಮೋದಿ ಎಲ್ಲಿ ಲಾಡ್ ಏನು ಮಾತಾಡ್ತಾರೆ ಅವರು? ನಾವು ಈಗ ಹೇಳ್ತೀವಿ ನಮ್ಮ ಲೀಡರ್ ಮೋದಿ, ನಾವು ಮೋದಿನ ಆರಿಸ್ತೀವಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಮಾಡಿಬಿಟ್ಟಾರ. ನಾವು ಹೋಗಿ ಮೋದಿಯವರ ಪರವಾಗಿ ನಾವು ವೋಟ್ ಹಾಕಿ ಮೋದಿಯವರನ್ನ ಲೀಡರ್ ಮಾಡ್ತೀವಿ, ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ. ಕಾಂಗ್ರೆಸ್ ಪಾರ್ಟಿಗೆ ನಂದೊಂದು ಪ್ರಶ್ನೆ ಅದ, ಜಿಗದ ಭಾಷಣ ಮಾಡೋರಿಗೆ. ನಮ್ಮ ಲೀಡರ್ ಮೋದಿ, ನಿಮ್ಮ ಲೀಡರ್ ಯಾರು ಹೇಳಿ? ತಾಕತ್ತಿದ್ರೆ ಹೇಳಿ. ಕೇಳಿದ್ವಿ ಒಂದು ಸರ್ತೆ, ನಾ ಲಾಡ್ ಸಾಹೇಬನ್ನು ಕೇಳ್ತೇನೆ, ಯಾಕಂದ್ರೆ ಭಾಳ ಮಾತಾಡ್ಯಾರ. ನಿನ್ನೆ ಲಾಡ್ ಸಾಹೇಬ್ರ ನಿಮ್ಮ ಮಕ್ಕಳು ರಾಹುಲ್ ಗಾಂಧಿ ಆದಂಗೆ ಆಗಲಿ, ನರೇಂದ್ರ ಮೋದಿ ಆದಂಗೆ ಆಗಲಿ ಒಂದು ಪ್ರಮಾಣ ಮಾಡಿ ಹೇಳಿಬಿಡ್ರಿ ನೀವು. ನಾನು ನಿಮಗೆ ಕೇಳಲಿಕ್ಕೆ ಕಾಂಗ್ರೆಸ್ ಪಾರ್ಟಿಯವ್ರಿಗೆ, ಕಾಂಗ್ರೆಸ್ ಒಂದು ಹುಚ್ಚರ ಸಂತೆ. ಈ ಹಿಂದೆ ಆ ಹುಚ್ಚರ ಸಂತೆಯಲ್ಲಿಯೇ ನಾನು ಇದ್ದೆ ಅಂತ ಕಾಂಗ್ರೆಸ್ ವಿರುದ್ಧ ಮಾಜಿ ಎಂಎಲ್ಸಿ ನಾಗರಾಜ್ ಚಬ್ಬಿ ಲೇವಡಿಯನ್ನ ಮಾಡಿದ್ದಾರೆ. ಧಾರವಾಡದಲ್ಲಿ ನಡೆದ ಪ್ರಹ್ಲಾದ್ ಜೋಶಿ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು, ಈಗ ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿಜೆಪಿಗೆ ಬಂದಿದ್ದೇನೆ, ಕಾಂಗ್ರೆಸ್ನ ಹುಚ್ಚರ ಸಂತೆಯಿಂದ ನಾನೀಗ ಹೊರಗೆ ಬಂದಿದ್ದೇನೆ ಅಂತ ಹೇಳಿದ್ರು. ಹಿಂದೆ ನಾನು ಬೇರೆ ಪಕ್ಷದಾಗಿದ್ದೆ, ಅದಕ್ಕೆ ಈಗೀಗ
ನಾವೆಲ್ಲರೂ ಅದಕ್ಕೆ ಹುಚ್ಚರ ಸಂತೆ ಅಂತ ಕರಿತೀವಿ. ಅಲ್ಲಿದ್ದೆ ನಾನು. ಆ ಹುಚ್ಚರ ಸಂತ್ಯಾಗ ಇದ್ದಾಗೂ ಸಹಿತ ನಾವು ನಮ್ಮ ನಿಯತ್ತನ್ನು ಬಿಟ್ಟಿರಲಿಲ್ಲ. ಆದರೆ ಈ ಚುನಾವಣೆಯಲ್ಲಿ ಕಳೆದ ಏನು ವಿಧಾನಸಭೆಯಲ್ಲಿ ತಾವು 72,000 ಮತ ನೀಡಿದರೆ ನಿಮ್ಮ ಋಣವನ್ನು ನಾನು ಜೀವಂತಿರೋರಿಗೂ ನಾನು ತೀರ್ಸೋಕ್ಕಾಗಂಗಿಲ್ಲ ಅಂತೇಳಿ ನಾನು ನಿಮ್ಮಲ್ಲಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾವೆಲ್ಲ ನೋಡ್ತಿದ್ದೇವೆ ನಮ್ಮ ಬೆಂಗಳೂರಿನಲ್ಲಿ ವಿವಿಧ ಭಾಷಿಕ ಉದ್ಯಮಿಗಳ ಜೊತೆ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಸಂವಾದವನ್ನ ನಡೆಸಿದ್ರು. ಬಿಬಿಪುರಂನಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ಹಾಗೂ ಉತ್ತರ ಭಾರತ ಮೂಲದ ಉದ್ಯಮಿಗಳು ಭಾಗಿಯಾಗಿದ್ರು. ದೀಪವನ್ನ ಬೆಳಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ ಸ್ಮೃತಿ ಇರಾನಿ ಉದ್ಯಮಿಗಳ ಜೊತೆ ಮಾತುಕತೆಯನ್ನ ನಡೆಸಿದ್ರು. ಐಪಿಎಲ್ ಪಂದ್ಯಗಳಿಗಾಗಿ ಕ್ರೀಡಾಂಗಣಕ್ಕೆ ನೀರು ಬಳಕೆ ಹಿನ್ನೆಲೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ಗೆ ರಾಷ್ಟ್ರೀಯ ಹಸಿರು ನ್ಯಾಯಾಲಯ ನೋಟಿಸ್ ಅನ್ನ ಜಾರಿ ಮಾಡಿದೆ. ಮಾಧ್ಯಮಗಳಲ್ಲಿ ಬಿತ್ತರವಾದ ವರದಿಯನ್ನ ಆಧರಿಸಿ ಸ್ವಯಂ ಪ್ರೇರಿತ ದೂರು ದಾಖಲಾಗಿದೆ. ಕರ್ನಾಟಕ ಕ್ರಿಕೆಟ್ ಅಕಾಡೆಮಿ, ಬೆಂಗಳೂರು ಕ್ರಿಕೆಟ್ ಅಕಾಡೆಮಿ ಹಾಗೂ ಬೆಂಗಳೂರು ಡಿಸಿಗೆ ನೋಟಿಸ್ ಜಾರಿಯನ್ನ ಮಾಡಲಾಗಿದೆ. ಇನ್ನು ಐಪಿಎಲ್ ಪಂದ್ಯಾವಳಿಗೆ ನೀರನ್ನ ಎಲ್ಲಿಂದ ತಂದು ಬಳಸಲಾಗ್ತಾ ಇದೆ, ಎಷ್ಟು ಪ್ರಮಾಣದಲ್ಲಿ ನೀರು ಬಳಸಲಾಗ್ತಾ ಇದೆ ಎಂಬ ವರದಿಯನ್ನ ನೀಡುವಂತೆ ಕೋರ್ಟ್ ಸೂಚಿಸಿದೆ.